ಕೇಳಿ ಏನೇನು ಕೇಳ್ರಿ ನಿಮ್ದು ಎಲ್ಲ ಕೇಳ್ರಿ ಅದು ಮಾತಾಡ್ಬಿಡ್ತೀನಿ. ಹಾಂ, ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರೆ ಅವಾಗ. ಅವ್ರ ತಲೆಯಲ್ಲಿ ಏನಿದೆ ಯಾರಿಗೆ ಗೊತ್ತು, ಹೈಕಮಾಂಡೇ ಹೇಳ್ಬೇಕಂತ. ತಾವು ಒಂದು ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನನ್ನನ್ನು ಕೇಳೋದ್ಕಿಂತ ಅತಿ ಹೆಚ್ಚಿನದಾಗಿ ನೀವು ಹೋಗಿ ಮಾನ್ಯ ರಾಹುಲ್ ಗಾಂಧೀಜಿಯ, ಸೋನಿಯಾ ಗಾಂಧೀಜಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ ನಿಮಗೆ ಬೇಗ ಉತ್ತರ ಸಿಗ್ಬೋದು ಅಂತ. ಈ ಒಂದು ಕ್ವಶನ್ಗೆ ನನ್ನ ಕೇಳೋದ್ಕಿಂತ ಜಾಸ್ತಿ ಖರ್ಗೆ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ ಸರ್. ಕೇಳಿದರೆ ಹೈಕಮಾಂಡು ಇನ್ನೂ ತೀರ್ಮಾನ ಆಗಿಲ್ಲ, ತೀರ್ಮಾನ ಮಾಡ್ತೀವಿ ಬೇಗ, ಒಂದು ತೀರ್ಮಾನ ಆಗಿದೆ ಅದನ್ನ ಅನೌನ್ಸ್ ಮಾಡ್ತಾರೆ ಅಂತಂದು ಹೇಳ್ತಾರೆ. ಆಯಿತು, ಅದನ್ನ ಅನೌನ್ಸ್ ಮಾಡಿದ್ರು ಉತ್ತಮ ಅಂತ. ನಾವು ಮೊನ್ನೆ ಏನು 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು. ಏನಾಗ್ತದೆ, ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ, ಎಲ್ಲರೂ ಅದನ್ನೇ ಕೇಳ್ತಾರೆ. ನಾನು ಹೆಚ್ಚಿಗೆ 3-4 ದಿನ ಊರಲ್ಲಿರಲಿಲ್ಲ, ಅದ್ರ ಜೊತೆಗೆ ಟಿ ವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ. ನಾನು ಉತ್ತರ ಕೊಡಬೇಕಾಗ್ತದೆ, ಮಾಧ್ಯಮದವ್ರಿಗೂ ಕೊಡಬೇಕು, ಕಾರ್ಯಕರ್ತರಿಗೆ ಕೊಡಬೇಕು. ಹಳ್ಳಿಗಳಲ್ಲಿ ಹೋದ ಸಂದರ್ಭ ಏನಾಯಿತು ಸುಮ್ಮನೆ ಉತ್ತರ ಕೊಡೋದು, ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಕೊಟ್ಟು ಗೊಂದಲ ಆಗೋದಕ್ಕಿಂತ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರ ಅವ್ರನ್ನೇ ಮುಂದುವರಿಸಿ, ಇಲ್ಲ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ ಎರಡೂವರೆ ಅದನ್ನಾರು ಹೇಳಲಿ. ಯಾವುದಾದ್ರು ಒಂದು, ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ ಮಾಡಿರಿ. ಒಂದು ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ, ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡ್ರಿ, ಸಿದ್ದರಾಮಯ್ಯರಲ್ಲ, ನಮ್ಮ ಪಕ್ಕ ನಮ್ಮ ಜವಿ ಸಾಹೇಬರು ನಿಂತಿದ್ದಾರೆ. ಅವ್ರು ಮಾಡಿದ್ರು ನಮ್ಮ ತೀರ್ಮಾನ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಇವರು ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ, ಎಲ್ಲ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಕೇಳಿ ಏನೇನು ಕೇಳ್ರಿ ನಿಮ್ದು ಎಲ್ಲ ಕೇಳ್ರಿ ಅದು ಮಾತಾಡ್ಬಿಡ್ತೀನಿ. ಹಾಂ, ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರೆ ಅವಾಗ. ಅವ್ರ ತಲೆಯಲ್ಲಿ ಏನಿದೆ ಯಾರಿಗೆ ಗೊತ್ತು, ಹೈಕಮಾಂಡೇ ಹೇಳ್ಬೇಕಂತ. ತಾವು ಒಂದು ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನನ್ನನ್ನು ಕೇಳೋದ್ಕಿಂತ ಅತಿ ಹೆಚ್ಚಿನದಾಗಿ ನೀವು ಹೋಗಿ ಮಾನ್ಯ ರಾಹುಲ್ ಗಾಂಧೀಜಿಯ, ಸೋನಿಯಾ ಗಾಂಧೀಜಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ ನಿಮಗೆ ಬೇಗ ಉತ್ತರ ಸಿಗ್ಬೋದು ಅಂತ. ಈ ಒಂದು ಕ್ವಶನ್ಗೆ ನನ್ನ ಕೇಳೋದ್ಕಿಂತ ಜಾಸ್ತಿ ಖರ್ಗೆ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ ಸರ್. ಕೇಳಿದರೆ ಹೈಕಮಾಂಡು ಇನ್ನೂ ತೀರ್ಮಾನ ಆಗಿಲ್ಲ, ತೀರ್ಮಾನ ಮಾಡ್ತೀವಿ ಬೇಗ, ಒಂದು ತೀರ್ಮಾನ ಆಗಿದೆ ಅದನ್ನ ಅನೌನ್ಸ್ ಮಾಡ್ತಾರೆ ಅಂತಂದು ಹೇಳ್ತಾರೆ. ಆಯಿತು, ಅದನ್ನ ಅನೌನ್ಸ್ ಮಾಡಿದ್ರು ಉತ್ತಮ ಅಂತ. ನಾವು ಮೊನ್ನೆ ಏನು 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು. ಏನಾಗ್ತದೆ, ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ, ಎಲ್ಲರೂ ಅದನ್ನೇ ಕೇಳ್ತಾರೆ. ನಾನು ಹೆಚ್ಚಿಗೆ 3-4 ದಿನ ಊರಲ್ಲಿರಲಿಲ್ಲ, ಅದ್ರ ಜೊತೆಗೆ ಟಿ ವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ. ನಾನು ಉತ್ತರ ಕೊಡಬೇಕಾಗ್ತದೆ, ಮಾಧ್ಯಮದವ್ರಿಗೂ ಕೊಡಬೇಕು, ಕಾರ್ಯಕರ್ತರಿಗೆ ಕೊಡಬೇಕು. ಹಳ್ಳಿಗಳಲ್ಲಿ ಹೋದ ಸಂದರ್ಭ ಏನಾಯಿತು ಸುಮ್ಮನೆ ಉತ್ತರ ಕೊಡೋದು, ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಕೊಟ್ಟು ಗೊಂದಲ ಆಗೋದಕ್ಕಿಂತ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರ ಅವ್ರನ್ನೇ ಮುಂದುವರಿಸಿ, ಇಲ್ಲ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ ಎರಡೂವರೆ ಅದನ್ನಾರು ಹೇಳಲಿ. ಯಾವುದಾದ್ರು ಒಂದು, ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ ಮಾಡಿರಿ. ಒಂದು ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ, ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡ್ರಿ, ಸಿದ್ದರಾಮಯ್ಯರಲ್ಲ, ನಮ್ಮ ಪಕ್ಕ ನಮ್ಮ ಜವಿ ಸಾಹೇಬರು ನಿಂತಿದ್ದಾರೆ. ಅವ್ರು ಮಾಡಿದ್ರು ನಮ್ಮ ತೀರ್ಮಾನ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ಇವರು ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ, ಎಲ್ಲ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ.